ಸೊ ಇಷ್ಟು ದಿನ ನೀವು ನಮ್ಮ ಅತ್ತೆ ಯಾರು, ನಮ್ಮ ಅಮ್ಮ ನೀನ್ ಸೊಸೆನೆ ಮಾಡ್ಕೊಂಬಿಡು ಅಂತ ಹೇಳ್ತಾರಲ್ವಾ, ಈ ವಿಡಿಯೋಲಿ ಕ್ಲಾರಿಟಿ ಸಿಗುತ್ತೆ. ಸರ್ ಪ್ಲೀಸ್ ಸರ್, ಸಾರಿ ನಮ್ಮ ಅಪ್ಪ ಮತ್ತೆ ಅತ್ತೆ ಸ್ವಂತ ಅಣ್ಣ ತಂಗಿ. ಹಲೋ ಮೈ ಡಿಯರ್ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ನೀವು ನಮ್ಮ ಅತ್ತೆ ಯಾರು, ನಮ್ಮ ಅಮ್ಮ ಯಾರು, ನಮ್ಮ ಅತ್ತೆ ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದರೂ ಸಹ ನನ್ನ ಹಳೆಯ ವ್ಲಾಗ್ಸ್ ವಿಡಿಯೋ ಯಾರು ನೋಡಿಲ್ದಿರೋ ಕಾರಣ ಇನ್ನೂ ಎಷ್ಟೋ ಜನಕ್ಕೆ ನಮ್ಮ ಅತ್ತೆ ಯಾರು, ನಮ್ಮ ಅಮ್ಮ ಯಾರು, ನಮ್ಮಮ್ಮ ಒರಿಜಿನಲ್ ಅಮ್ಮ ಯಾರು, ಅತ್ತೆ ಅಂದರೆ ಹೇಗಾಗಬೇಕು, ಎಷ್ಟೋ ಜನ ನನಗೆ ಮದುವೆ ಆಗಿದ್ದೀನಿ, ನನ್ನ ಮದುವೆನೇ ಆಗಿದ್ದೀನಿ, ಐ ಆಮ್ ಮ್ಯಾರಿಡ್ ವುಮೆನ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಈ ವಿಡಿಯೋಲಿ ಕ್ಲಾರಿಟಿ ಸಿಗುತ್ತೆ. ಇವತ್ತಾದ್ರೂ ನಿಜ ಹೇಳು, ಹೂ ಆರ್ ಯು ಅಂದ್ರೇನು? ನಾನೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನ್ ಯಾರು ಅಂತನಾ? ನೋಡು, ಇಂಗ್ಲಿಷ್ ಹೇಳ್ಕೊಡ್ತೀಯ, ನೀನೇ ಇಂಗ್ಲಿಷ್ ಕಲಿಯೋದು. ನಾನು ಮಾಲಾ ಅಂತ. ನನಗೇನು ಅತ್ತೆ ಅಂತ. ಅತ್ತೆ ಅಂತ? ಅತ್ತೆ ಅಂತ ನಮ್ಮ ಅತ್ತೆಗೆ ಗೊತ್ತಿದೆ ಅವ್ರು ನನ್ಗೆ ಏನಾಗ್ಬೇಕಂತ ಅತ್ತೆ ಅಂತ. ಅವರು ನಮ್ಮ ಅಪ್ಪನ ತಂಗಿ ಅಂದ್ರೆ ಅಲಿಯಾಸ್ ನಾನು ಯೋಚನೆ ಮಾಡ್ಬಾರ್ದು. ರೀಲ್ಸ್ ನೋಡ್ಕೊಂಡು ಬಲ್ಪ್ ಆಫ್ ಆಗಿತ್ತು. 2 minutes ಪ್ಲೀಸ್ ಹೇಳ. ಅಲಿಯಾಸ್ ಅತ್ತೆ, ಸೋದರತ್ತೆ. ಸೊ ಇವರು ನಮ್ಮ ಅತ್ತೆ, ನನಗ್ ಮದ್ವೆ ಆಗಿಲ್ಲ. ತಿಳ್ಕೊಳ್ಳಿ, ಇವಳು ನಮ್ಮ ಅಣ್ಣನ ಮಗಳು. ನಂಗ್ ಮದ್ವೆ ಆಗಿಲ್ಲ, ಯಾರಿಗೂ ಮದ್ವೆ ಆಗಿಲ್ಲ. ನಾನು ಇನ್ನು ಚಿಕ್ಕ ಹುಡುಗಿ. ಬೇರೆ ಇದು ಬೇರೆ, ಅದು ಬೇರೆ ಇದು ಬೇರೆ, ಎಲ್ಲ ಬೇರೆ ಬೇರೆ ಹೇಳ್ಬಿಡಾರ್ದ ಆಗಂಗೆ. ಸೊ ಇವತ್ತು ನಾವ್ ಯಾಕೆ ಸೀರೆ ಉಟ್ಟಿದೀವಿ ಅಂದ್ರೆ ಏನೋ ಡ್ಯಾನ್ಸ್ ರೀಲ್ ಟ್ರೈ ಮಾಡೋಣ ಅಂತ ಉಟ್ವಿ. ಅದು ಹೆಂಗ್ ಬಂದಿದೆ ಅನ್ನೋದ್ರ ಮೇಲೆ ಆಮೇಲೆ ಬಿಡ್ಬೇಕಾ ಬೇಡ ಅಂತ ಯೋಚನೆ ಮಾಡಿದೀವಿ. ಸೊ ನಾವಿಬ್ರು ಹುಟ್ಟಿದೀವಲ್ಲ ಅಂತ ನಮ್ಮ ಅಮ್ಮನೂ ಸೀರೆ ಉಟ್ರು. ನಿಮ್ಮಮ್ಮ ಅಲ್ಲಿದ್ದಾರೆ. ರೀಲ್ಸ್ ಅಡಿಕ್ಟ್ ಎಲ್ಲ, ಅವರು ರೀಲ್ಸ್ ನೋಡ್ಕೊಂಡ್ ಕೂತವ್ರೆ. ಇವರು ನಮ್ಮ ಅಮ್ಮ, ಇವರು ನಮ್ಮ ಅತ್ತೆ. ಮೈ ಕೊಡ್ರಿ ಅತ್ತೆ, ತಗೊಳ್ರಿ ಸೊಸೆ. ನಮ್ಮ ಮಮ್ಮಿದು ಅಮ್ಮ ವಾಲ್ಯೂಮ್ ಕೊಡ್ರಿ. ರತ್ನ, ಜೋರು. ನನ್ನ ಹೆಸರು ರತ್ನ. ತಮ್ಮ ನೆಕ್ಸ್ಟ್ ಅಂದ್ರೆ ಬಾಕಿ ಟೈಮಲ್ಲಿ ಹಿಂಗಿರೋದು ವಾಯ್ಸು, ಇವಾಗ ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ. ಇವ್ರು ನಮ್ಮಪ್ಪ. ನಮ್ಮ ಅಪ್ಪ ನಾನೇ ನೋಡಿದ್ದೀರ, ಎಲ್ಲರಿಗೂ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಳೆ ಬ್ಲಾಗಲ್ಲಿ. ಫುಲ್ಲು ಏನಂತಾರೆ ಕನ್ನಡದಲ್ಲದು ಸಕುಟುಂಬ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಸಕುಟುಂಬ ಸಮೇತ, ಸಕುಟುಂಬ ಸಮೇತ ಒಂದು ವ್ಲಾಗ್ ಮಾಡಿದೀನಿ. ನನ್ನ ತಮ್ಮ ನನಗೆ ರೇಗಿಸಿರೋದು, ನಮ್ಮಮ್ಮ ಅಡುಗೆ ಮಾಡೋದು, ಅತ್ತೆ ಇರೋದು ಎಲ್ಲ ಮಾಡಿದೀವಿ. ಆದ್ರೂ ಇನ್ನೂ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇಲ್ಲ ಏನಂತ. ಅಂಡ್ ನಾನು ವಿಡಿಯೋ ಮಾಡೋದಕ್ಕೆ 7 ಬೆಟ್ಟ ಒನ್ ಟೈಮಲ್ಲಿ ಬಸ್ಸೆಲ್ಲ ಕ್ಯಾಚ್ ಮಾಡಿ ಇವ್ರ ಮನೆಗೆ ಬರಬೇಕಿತ್ತು. ಈಗ ನಾವು ಅಕ್ಕಪಕ್ಕನೇ ಇದ್ದೀವಿ. ಸೊ ಇಟ್ಸ್ ವೆರಿ ಸಿಂಪಲ್. ನಾವು ಬೇಕಾದಾಗ ಇಲ್ಲಿ ವಿಡಿಯೋ ಮಾಡ್ತೀನಿ, ಬೇಕಾದಾಗ ಅಲ್ಲಿ ವಿಡಿಯೋ ಮಾಡ್ತೀವಿ. ಅಕ್ಕಪಕ್ಕ ಮನೆ ಅಲ್ಲ, ಅಕ್ಕಪಕ್ಕದ ರೋಡು. ಸೊ ಈಸಿಯಾಗಿ ಅವ್ರು ನನಗೆ ಸಿಗ್ತಾರೆ, ನಮಗೆ ಅವ್ರು ಸಿಗ್ತಾರೆ. ಸೊ ಡೈಲಿ ಒಂದೊಂದ್ಸರಿ ನಾನು ಅವ್ರ ಮನೇಲಿ ಇರ್ತೀನಿ. ಅಮ್ಮ ಅಪ್ಪ ಮಾವ ಎಲ್ಲ ನಮ್ಮ ಅತ್ತೆ ಹೇಳ್ಕೊಡ್ತಾವ್ರೆ. ನಮ್ಮ ಅತ್ತೆ ಹೇಳಿದ್ರು ಇನ್ಮೇಲೆ ಈ ತರ ಫೋನ್ ಹಿಡ್ಕೊಂಡು ನೆಕ್ಸ್ಟ್ ನಾನು ಸಣ್ಣ ಪುಟ್ಟ ವಿಡಿಯೋ ಮಾಡ್ತೀನಿ. ನಮ್ಮಮ್ಮ ಇನ್ಮೇಲೆ ಆಕ್ಟ್ ಮಾಡ್ತಾರೆ. ನಾನು ವೆಲ್ಕಮ್ ಬರಲ್ಲ, ಟ್ರೈ ಮಾಡ್ತೀನಿ. ಅದೇ ನಾನು ವೆಲ್ಕಮ್ ಟು ವೇದ ಅಕಾಡೆಮಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಮ್ಮ ಅತ್ತೆನ ಟ್ರೈನ್ ಮಾಡಿದ್ ನಾನೇ, ಈಗ ನಮ್ಮಮ್ಮನ ಟ್ರೈನ್ ಮಾಡ್ತೀನಿ. ನಮ್ ಡ್ಯಾಡಿಗೆ ಏನ್ ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ, ಬರಲ್ಲ ನನಗೆ. ಟ್ರೈ ಮಾಡ್ತೀನಿ. ಅಪ್ಪಗೇನ್ ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಆಲ್ರೆಡಿ ಡ್ರಾಮಾದಲ್ಲಿ ಇದ್ದಾರೆ, ಅದಕ್ಕೆ ಅವಶ್ಯಕತೆ ಇಲ್ಲ. ಡ್ರಾಮಾ ಎಲ್ಲ ಕಲ್ತಿದಾರಲ್ವಾ. ನಮ್ಮ ಅಮ್ಮಗೆ ಈಗ ಹೊಸದಾಗಿ ಡ್ರಾಮಾ ಮಾಡೋದು ಹೇಳ್ಕೊಡ್ತೀನಿ ನಾನು. ದಿಸ್ ಇಸ್ ದ ಫ್ಯಾಮಿಲಿ ಪಿಕ್ಚರ್. ನಮ್ಮ ಮಾವ ಮೈ ಮಾತ್ರ ಮಿಸ್ಸು, ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲೊಬ್ಬ ಯೂಸ್ಲೆಸ್ ಅಂಡ್ ದಿ ಗ್ರೇಟ್ ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನೋ ತರ ನಂಗೊಬ್ಬ ಗ್ರೇಟ್ ಬ್ರದರ್ ಇದ್ದಾರೆ. ಸರ್ ಪ್ಲೀಸ್, ಸರ್ ಪ್ಲೀಸ್. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಾವು ಡಿಗ್ರಿ ಮಾಡ್ತಾ ಇದ್ದೀವಿ. ಡಿಗ್ರಿ ಅದು ಯಾವುದು? ಅವ್ನು ಬಿಕಾಮ್ ಎಲ್ಲ ಮಾಡ್ತಿರೋದು. ಹೇಳ. ಅವ್ನು ಏನು ಬಿಕಾಮ್ ಆಗ್ತಿಲ್ಲ, ಬಿಕಾಮಿಂಗು ಮಾಡ್ತಿದ್ದ. ಹೇಳೋ ಕರೆಕ್ಟಾಗಿ. ಬಿಕಾಮ್ ನಿಜವಾಗ್ಲೂ ಬಿಕಾಮ್ ತಗೊಂಡಿದ್ಯಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕೇಳ ಅವಳಿಗೆ. ನಾನು ಇಷ್ಟಿನ ನನ್ನ ಮೊನ್ನೆ ಯಾರ ಕೇಳಿದೆ BSc BCA ಅಂತ ಹೇಳಿದೆ ಕಣರಕಿ.
ಮಾಡಿಲ್ಲ ನಮ್ಮಮ್ಮನ ದೊಡ್ಡಮ್ಮನ ಮಗ ನಮ್ಮ ಮಾಮ. ಸೊ ಹಂಗೆ ಇಬ್ರು ಒಬ್ರಿಗೊಬ್ರಿಗೆ ಅತ್ಕೇನೋ ಆಗ್ಬೇಕು. ಹದಿನೈದಿರೋ ಆಗ್ಬೇಕು. ಎಕ್ಸ್ಚೇಂಜ್ ಆಫರ್ ಅಂದ್ರೆ ಯಾಕೆ ಗೊತ್ತಾ, ಫಸ್ಟ್ ನಾನು ಮದುವೆ ಮಾಡ್ಕೊಂಡೆ, ಇವ್ರ ಮನ್ಸಲ್ಲೂ ಇವ್ರ ಭಾವನೆಯಲ್ಲೂ ಇಲ್ಲ ನಮ್ಮ ಅಣ್ಣನ್ಗೆ ಇವಳನ್ನ ಕೊಡ್ಬೇಕು ಅಂತ, ನಮ್ಮ ಭಾವನೆಯಲ್ಲೂ ಇಲ್ಲ. ಆಕಸ್ಮಿಕವಾಗಿ ನಮ್ಮ ಮನೆಗೆ ಮೆಚೂರ್ಡ್ ಆದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ವಿ, ಬೆಂಗಳೂರಲ್ಲಿ ಇರ್ಲಿ ಸ್ವಲ್ಪ ದಿನ ಅಂತ. ಹಂಗೆ ಆಮೇಲೆ ಇಲ್ಲೇ ಓದಿಸೋ ಉದ್ದೇಶ ಇತ್ತು. ಕಾಲೇಜ್ಗೆ ಹೋಗ್ಲಿ ಇಲ್ಲ ಒಂದ್ ಕೆಲ್ಸಕ್ಕೆ ಹೋಗ್ಲಿ, ಅಲ್ಲಿ ಏನ್ ಮಾಡ್ತಾಳೆ ಇಲ್ಲೇ ಇರ್ಲಿ, ಎಲ್ಲಾನ ಕೊಟ್ಟು ಒಳ್ಳೆ ಕಡೆ ಮದುವೆ ಮಾಡೋಣ ಅನ್ನೋ ಉದ್ದೇಶ ಇತ್ತು. ಹಂಗಾದ್ಮೇಲೆ ತಿರ್ಗಾ ಹಂಗೆ ಯಾರನ್ನ ಬರ್ಲಿ, ನಿಮ್ಮ ಮಾಮ ನಮ್ಮ ಭಾಮೈದಿಂಗೆ ಕೊಡ್ತೀನಿ ಅನ್ನೋರು. ಇದು ಆಕ್ಚುಲಿ ಚೆನ್ನಾಗಿರೋದು. ಮಾಮನ ಎಲ್ಲಾರ್ಗು ಹೇಳ್ಕೊಂಡು ಆಮೇಲೆ ಅವ್ರು ಎಲ್ಲಾರ ಇಬ್ರು ಅಮ್ಮಂದಿರ್ನು ಒಪ್ಸಿ ನಮ್ಮ ಅಮ್ಮನ್ನು ಒಪ್ಸಿ ಹೆಂಗೋ ಮದುವೆ ಮಾಡಿದ್ರು. 20 ವರ್ಷನೇ ಏನೋ ಬಾಳ್ಬಿಟ್ರು. ನೀವೆಲ್ಲ ಬಿಟ್ರಿ. ಇವಾಗ ನಿಮಗೆ ಪ್ರಶ್ನೆ ಈಗೊಂದೆಲ್ಲ ನಿಂಗೆ ಈ ಸೀನ್ ನೀನ್ ಇಷ್ಟೊತ್ತವರೆಗೂ ಮಾತಾಡ್ಬೇಕಾದ್ರೆ ಏನಾಯ್ತು ಗೊತ್ತಾ, ನಮ್ಮ ಅಪ್ಪ ಎಲ್ಲ ನೋಡ್ತೈತೆ, ನಮ್ಮ ಅಮ್ಮ ಎಲ್ಲ ನೋಡ್ತೈತೆ, ನೀ ಯಾವ್ದೋ ಕಿತ್ತಾಗಿರೋ ಸಂಬಂಧ ಒಂದ್ ಮಾಡೋಕೆ ಬದುಕು ಜೊತೆಗ ಬಂಡಿ ಮಾಡ್ಲಿಕ್ಕೆ ಅವಿನಾಶ್ ಕೂತಿ ಯಾರ ಮಕ್ಕಳೆಲ್ಲ ನಗು ಇಲ್ಲ. ಮಾತೇ ಬರೋಲ್ಲ, ಮಾತೇ ಆಡೋಲ್ಲ, ತುಂಬಾ ಮಾತಾಡ್ತಾರೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ಏನೋ ಬಲವಂತಕ್ಕೆ ಮಾಡ್ಬಿಟ್ಟವ್ರೆ. ನಮ್ಮಪ್ಪ ವಿಡಿಯೋ ಮಾಡ್ತಾ ಇದೀನಿ, ಅಮ್ಮ ನಾನ್ ತುಂಬಾ ಒಳ್ಳೆಯವಳು ಅಂದ್ಬಿಟ್ಟು ನೀ ಕ್ಯಾಮ್ರಾನೇ ನೋಡ್ತಿಲ್ಲ ಅಮ್ಮ ಏನೋ ಹೇಳ್ತವ್ರು. ನೀನು ಮಾಡ್ಲಿಕ್ಕೆ ಅವಿನಾಶ್ ಅವ್ರ ತರ ಸೆಂಟ್ರಲ್ ಕೂತ್ಕೊಂಡು ಎಲ್ಲ ಒಂದ್ ಮಾಡ್ತಿದೀಯ ಅಷ್ಟೇ. ನೀನ್ ಹೇಳ್ರತ್ನೆ ಅವಾಗ ಕಟ್ ಮಾಡ್ಬಿಟ್ಟು ಹಿಂಗಿರ್ಬೇಕು. ನ್ಯಾಚುರಲ್ ಏನೋ ಮಾಡ್ತಿರಲ್ಲ ಎಕ್ಸ್ಪ್ರೆಷನ್ ಇಬ್ರು. ನೀವು ಭೂಮಿಗೆ ಬಂದ್ರಿ, ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ಏನು ಎಕ್ಸ್ಚೇಂಜ್ ಆಫರ್ ಅಂತಲ್ಲ, ಅದಕ್ಕೆ ಇದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಉತ್ತರ. ಸೊ ಸೆಕೆಂಡ್ ಕ್ಲಾರಿಟಿ ಏನ್ ಹೇಳಿ? ಕ್ಲಾರಿಟಿ ನೋ ಕಾಮೆಂಟ್ಸ್. ಏನ್ ಕ್ಲಾರಿಟಿ? ಒಟ್ಟಿಗೆ ಕೇಳಿದ್ರಿ. ಸೆಕೆಂಡ್ ಕ್ಲಾರಿಟಿ ಇಷ್ಟೇ, ಏನಂದ್ರೆ ನಮ್ಮಮ್ಮ ಮತ್ತೆ ಅತ್ತೆ ನಮ್ಮಪ್ಪ ಮತ್ತೆ ಅತ್ತೆ ಸ್ವಂತ ಅಣ್ಣ ತಂಗಿ, ನಮ್ಮಮ್ಮ ಮತ್ತೆ ಮಾಮ ಕಸಿನ್ಸ್. ಊರು ಏನು ಊರ್ಗ್ ಹೋದ್ರೆ ಯಾವ್ರು ಎಲ್ಲೋದ್ರು ಅವ್ರು. ಬ್ರೋ ಊರ್ ಯಾವ್ದು? ಊರು ನೇತೇನಹಳ್ಳಿ. ಎಲ್ಲಿ ಬರುತ್ತೆ? ನಿಮ್ಮ ಅಪ್ಪನೂರ ನಮ್ಮೂರ? ನಮ್ಮ ಅಪ್ಪ ಬಂದಿ ಅಪ್ಪನ ಅಪ್ಪ ಅಂದ್ರೆ ನಮ್ ತಾತನೂರು ನೆಲಮಂಗ್ಲ, ಅಜ್ಜಿ ಬಾಂಡ್ ಬಟ ಬೆಂಗಳೂರು ಗರ್ಲ್. ನಮ್ಮ ಅತ್ತೆನೂ ಅಷ್ಟೇ ಹಂಗೆ, ಅಪ್ಪದು ನೆಲಮಂಗ್ಲ, ಅತ್ತೆ ಮತ್ತೆ ಅಪ್ಪ ಬಾಂಡ್ ಬಟ ಬೆಂಗಳೂರೇನೆ. ಅಮ್ಮದು ನಾನು ಹಳ್ಳಿ ಮಾಗಡಿ, ಕುದೂರು ತಾಲೂಕೇನ? ಕುದೂರ ಮಾಗಡಿ ತಾಲೂಕು, ಬೆಣ್ಣಪ್ಪನಪಳ್ಳಿಯ ಬೆಣ್ಣೆ ಇಕ್ಕಪಳ್ಳಿಯ. ನಮ್ಮ ಅತ್ತೆ ಮಾಮನೂರು ಮಾಗಡಿ ತಾಲೂಕು ನೇತೇನಹಳ್ಳಿ. ಇದು ನಮ್ಮ ಊರು. ಸೊ ನಾವು ಅವಾಗವಾಗ ಮಂಡ್ಯ ಸ್ಲ್ಯಾಂಗ್ದು ಅಮ್ಮ ಅದು ಮಗಳದು ಮಾಡ್ತೀವಿ ಗೊತ್ತಾ. ನಮ್ನ ಕೆಲವೊಂದಷ್ಟು ಜನ ಮಂಡ್ಯದವ್ರು ಅನ್ಕೊಂಡ್ಬಿಟ್ಟಾರೆ, ಇನ್ ಕೆಲವೊಂದು ಹಾಸನದವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಾಗಡಿ ನಮ್ ಊರ್ನ ಅಂದ್ರೆ ನನ್ ಸ್ಕೂಲ್ ಟೈಮ್ ಇಂದ ನಮ್ಮ ಊರ್ ಬ್ಯಾಂಗ್ಳೂರಿಗೆ ತುಂಬಾ ನಿಯರ್ ಇರೋದ್ರಿಂದ ಲೀವ್ ಕೇಳಕ್ಕೆ ಒಂದ್ಸರಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ನಾನು ಲೀವ್ ನಾ ಊರ್ಗ್ ಹೋಗ್ಬೇಕಂದ್ರೆ, ಎಡುವುದ್ರೆ ಊರ್ಗೋಯ್ತಿಯಲ್ಲಮ್ಮ, ಯಾಕಮ್ಮ ರಜಾ ಬೇಕು? ನಾನು ಆಫೀಸಲ್ಲೇ ಆಗ್ಲಿ, ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗೆಲ್ಲ ಆಗ್ಲಿ ಹಂಗೆ ಹೇಳೋರು. ಸೊ ಇದೊಂದು ಮೈನಸ್ ಪಾಯಿಂಟ್ ಬ್ಯಾಂಗ್ಳೂರಿಗೆ ನಿಯರ್ ಇರೋದಕ್ಕೆ. ಆಮೇಲೆ ಏನ್ ಗೊತ್ತಾ, ಏನಾದ್ರು ಮಾಡ್ತಿದೀವ, ನಮ್ಮ ಅಣ್ಣನ ಮಗಳು ಅನ್ಬಿಟ್ಟು ಎಲ್ಲ ಏನ್ ತಿಳ್ಕೊತಾರೆ, ಯಾಕೆ ನೀನ್ ಸೊಸೆನೆ ಮಾಡ್ಕೊಂಬಿಡು ಅಂತಾರೆ. ಅಣ್ಣನ ಮಗಳ ಅಂದ ಲಾಸ್ಟ್ ಫ್ಲಾಗ್ ಅಲ್ಲಿ ಹೇಳಿದ್ವಿ ನಾವು. ಅಲ್ಲ, ಇನ್ನೊಂದ್ಸಲ ಹೇಳ್ತೀನಿ, ನೀನ್ ಸೊಸೆನೆ ಮಾಡ್ಕೊಂಬಿಡು ಅಂತ ಹೇಳ್ತಾರಲ್ವಾ. ಅದ್ ಹೆಂಗ್ ಸೊಸೆ ಮಾಡ್ಕೊಂಬಿಡಕ್ಕಾಗುತ್ತೆ? ಅವ್ರಿಬ್ರು ಅಣ್ಣ ತಂಗಿ ತರ ಬೆಳೆದ್ಬಿಟ್ಟಿದ್ದಾರೆ. ಅಂದ್ರೆ ಏನು, ಅವ್ರಿಗೆ ಜೊತೆಲಿ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ ಕ್ಷಣಕ್ಕೆ ಮದುವೆ ಮಾಡ್ಕೊಂತೀರಾ ಈ ಹೇಳ್ಕಳೆ ಅನ್ಎಜುಕೇಟೆಡ್ ಬಡತವ. ಎಷ್ಟೋ ಜನ ತಲೆಯಲ್ಲಿ ಅದೇ ಇರೋದು. ನಾನು ಕೇಳಿದವ್ರಿಗೆಲ್ಲ ಹೇಳ್ತೀನಿ, ಇಲ್ಲ ಅವಳೇ ಬೇರೆ ಇವನೇ ಬೇರೆ, ಹಂಗ ಅವ್ರ ಭಾವನೆಲೇ ಇಲ್ಲ, ಅದು ಬೇರೆ ಇದು ಬೇರೆ ಅಂತ ಹೇಳ್ತಾನೆ ಇರ್ತೀನಿ. ಆದ್ರೆ ಪಾಪ ಅವ್ರಿಗೆ ಕೇಳೋರು ಕೇಳಿ, ಪಾಪ ಕೇಳೋದಕ್ಕೇನ್ ಬೇಜಾರಿಲ್ಲ. ಅವ್ರಿಗೇನ್ ಗೊತ್ತ, ಕೇಳೋದಕ್ಕೇನ್ ಬೇಜಾರು ಏನಿಲ್ಲ. ಕೇಳಿ ಅವ್ರು ಕೇಳ್ತಾರೆ, ಪರವಾಗಿಲ್ಲ. ಅವ್ರ ಮಾಮೂಲಿ ಅದು ಒಂದು ಹೆಣ್ಣಿರ ಮನೆಯಲ್ಲಿ ವರ್ಷೆ ಅಂದ್ಮೇಲೆ ಎಲ್ಲಾರು ಕೇಳ್ತಾರೆ, ಕೇಳಕ್ಕೇನ್ ಬೇಜಾರಿಲ್ಲ. ಇದು ಒಂದ್ ಹೇಳ್ಬಿಡ್ತೀನಿ, ನಾವ್ ಹಂಗ್ ಮಾಡ್ಕೊಳಲ್ಲ. ಅಯ್ಯೋ ಅದು ಅಂದ್ರೆ ಇವಾಗ ಅಂದ್ರೆ ಅವನು ನನ್ ದೊಡ್ಡವನಾಗಿರೋದಕ್ಕೆ ಅವನಿಂದ ನನ್ ಕಲಿಯೋದ್ ಜಾಸ್ತಿ ಇದೆ. ಅವನಂತರ ಟೀಚರ್ ತರ ನಾನ್ ಸ್ಟೂಡೆಂಟ್. ಗೊತ್ತಿಲ್ದೇ ಇರೋದನ್ನ ಕೇಳ್ತೀನಿ. ವಯಸ್ಸಲ್ಲಿ ಹಂದಿನಾಯಿ ತರ ಜಗಳ ಆಡಿದೀವಿ ನಾವು. ಒಂದು ದಿನ ಅಳಿಸ್ತೇ ನನ್ನ ಆ ಟೈಮಲ್ಲಿ ಏನ ಇವ್ರಿಬ್ರಿಗೆ ಮದ್ವೆ ಮಾಡ್ಬಿಟ್ಟಿದ್ರೆ ಬೆಳಿಗ್ಗೆ ಡೈವರ್ಸ್ ಕೊಡ್ಬೇಕಾಗಿತ್ತು. ಅಲ್ಲಿ ಇವ್ರ ನಮ್ಮ ಅತ್ತೆ ಎಷ್ಟು ಅನ್ಯಾಯ ಮಾಡೋದು ಅಂದ್ರೆ, ಅವ್ರ ಮಗ ರೇಗಿಸ್ತಾನೆ, ಅಳಿಸ್ತಾನೆ ನನ್ನ. ನೋಡಮ್ಮ ನೋಡತ್ತೆ ಅಂದ್ರೆ
ಅವ್ನು ಸುಮ್ನೆ ನನ್ ಮುಂದೆ ಯಾಕೋ ಅನ್ನೋದು ಆ ಕಡೆ ತಿರ್ಕೊಂಡು ಅಂತ ಅಂದ್ರೆ ನೀನ್ ಹಂಗ ಆಡ್ತಿದ್ದೆ ರಾಖಿ ರೇಗ್ಸಿದ್ರೆ ನಿಮ್ಮ ಅಮ್ಮ ನಗಲ್ವಾ? ರಾಖಿ ನನ್ನ ಅವ್ನೇನೋ ಒಂದ್ ರೇಗಿಸ್ತಾ ಅಂತ ಅದನ್ನೇ ಇಷ್ಟಪ್ಪ ಮುಖ ಮಾಡ್ಕೊಂಡು ಅಷ್ಟಪ್ಪ ಏನ್ ಒಂದಿನ 2 ದಿನ ನಿಮ್ ಮನೆಗೆ ನಮಗ್ ಗೊತ್ತಿಲ್ಲಪ್ಪ ನೀವ್ ಅಷ್ಟೊಂದ್ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಾಗ ಆಮೇಲೆ ಗೊತ್ತಾಗಿದ್ದು ಸೀರಿಯಸ್ ಅಲ್ಲ. ಅವ್ನು ಒಂದು ದಿನ ನಾನು ಅಳಿಸ್ತೆ ನಿಮ್ ಮನೆಯಿಂದ ಕಳ್ಸಿಲ್ಲ. ಟಿವಿ ಬಂದ್ರು ಅವಾಗೆ ನಾನ್ ಬರೋ ಟೈಮ್ಗೆ ಅವ್ನು ಕ್ರಿಕೆಟ್ ನೋಡ್ಬೇಕು. ಏನ್ ಮಾಡಕ್ಕಾಯ್ತದಮ್ಮ ಗಂಡ್ ಮಕ್ಳು ಅಷ್ಟೇ. ಅವಳ ಕಡೆನು ಅವಳಿಗೂ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ, ನನ್ನ ಮಗನ್ಗೂ ಬೇರೆ ಕಡೆ ತನ್ನ ಮದುವೆ ಒಂದು ಅತಿ ಶೀಘ್ರದಲ್ಲಿದೆ. ನಾನು ಫುಲ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ನಾನು ಮದುವೆಲೆ ಅಷ್ಟೇ. ಇದ್ರ ಮೇಲೆ ಯಾರು ಕೇಳಲ್ಲ ಅನ್ಕೊಂತೀನಿ. ಅತಿ ಶೀಘ್ರ ಅಂದ್ರೆ ಇವಾಗೆಲ್ಲ ಮದ್ವೆ ಅತಿ ಶೀಘ್ರ ಅಂದ್ರೆ 3 ವರ್ಷ 2-3 ವರ್ಷ ಅದೇನಲ್ಲ ನೋಡಿ ಮಾಡೋ ಟೈಮಲ್ಲಿ ಮಾಡ್ಬೇಕು. ನಮ್ದೆಲ್ಲ ಮ್ಯಾಟ್ರ್ ಬೇಡ. ಈಗ ನಾನು ತುಂಬಾ ಚಿಕ್ಕ ಹುಡುಗಿ. ನೀವೆಲ್ಲ 35 ವರ್ಷಕ್ಕಾಗದಲ್ಲ, ಕೂದಲೆಲ್ಲ ಬೆಳ್ಳಗ. ತಮ್ಮ ಇದಕ್ಕೊಂದು ಹೇಳಿದ ಒಂದ್ಸರಿ ಯಾರ್ದೋ ಮದ್ವೆಗೆ ನಾನ್ ಮದುವೆ ಮಾಡ್ತಾ ಇದೀನಿ, ಯಾಕೆ ಅವಳು ಇಷ್ಟ ಬೇಗ ಮದ್ವೆ ಆದ್ಲು. ನಾವ್ ರಾಖಿ ಬಂದ್ಬಿಟ್ಟು ಬೇಡ ನೀನ್ 40 ಆದ್ರೂ ಆಗ್ಬೇಡ, ನಾನೆಲ್ಲ ನಿನಗ್ ಕಾಯಲ್ಲ ಹುಡ್ಗ ಪಾಪ ನಿನ್ಗೋಸ್ಕರ ಕಾಯ್ತಾನ. ಕಾಯಿನ್ನ ನಾನು ಅಲ್ಲ ಅವ್ನ್ ಯೋಚನೆ ನೋಡು, ನೀನ್ 40 ಆದ್ರೂ ಆಗ್ಬೇಡ ಗುರು, ನಾನೆಲ್ಲ ನಿನಗ್ ಕಾಯ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬೇಡ, ನನ್ ಟೈಮ್ ಬಂದಾಗ ನನ್ಗೆ ಅನ್ಸ್ದಾಗ ನಾನು ಆಯ್ತೀನಿ ಬಂದ್ಬಿಡು ಅದೇನ್ ಅಂತಾರಲ್ಲ. ಯಪ್ಪ ಹೆಂಗ್ ಅನ್ಬಿಟ್ಟೆ ಹೇಳ, ಅವತ್ತು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವನ ಹತ್ರ. ನನ್ನೇ ಅಚೀವ್ ಮಾಡ್ಬಿಟ್ಟೆ ಅವತ್ತು. ಸೊ ಅಮ್ಮ ಅಪ್ಪ, ನಮ್ಮಪ್ಪ ನಮ್ಮಮ್ಮ ಇಷ್ಟೊಂದು ತುಂಬಾ ಮೆಲ್ಲಗೆ ಮಾತಾಡ್ತಿದ್ದಾರೆ. ಅಂದ್ರೆ ಹೋಗ್ತಾ ಅಂದ್ರೆ ಇವಾಗ ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ನಾಚಿಕೆ, ಮುಂದೆ ಸ್ವಲ್ಪ ಸಂಕೋಚ. ಕ್ಯಾಮ್ರಾ ಬ್ಯಾಕ್ ಸೈಡ್ ವೈಲೆಂಟ್, ಕ್ಯಾಮ್ರಾ ಬ್ಯಾಕ್ ಸೈಡ್ ವೈಲೆಂಟ್, ಕ್ಯಾಮ್ರಾ ಮುಂದೆ ಸೈಲೆಂಟ್. ಅದೇ ನಮ್ಮ ಅಪ್ಪನ ಇನ್ನ ಜಾಸ್ತಿ ಕೇಳಕ್ಕಾಗಲ್ಲ, ನಂದ ಜೀವ ನೋಯಿಸಬೇಡ ಅನ್ನೋ ತರ ಮತ್ತೆ ಕೇಳೋದಕ್ಕಾಗಲ್ಲ. ಸೊ ಈಗ ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಕಾಣುತ್ತೆ. ಇದು ಕ್ಯಾಮ್ರಾ ಫೇಸ್ ಮಾಡಿದ್ರಲ್ಲ, ಅದಕ್ಕೆ ಜೋರ ಬರ್ತದೆ, ಜಾಸ್ತಿ ಕ್ಯಾಮ್ರಾ ಫೇಸ್ ಮಾಡಿದ್ರಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮುಖ್ಯವಾಗಿ ಎಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.